ಇರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ವಾಣಿಜ್ಯ ಅನಿಲ ದರ ಹೆಚ್ಚಳಕ್ಕೆ ವಿರೋಧ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಿದೆ. ವಾಣಿಜ್ಯ ಅನಿಲ ಸಿಲಿಂಡರ್ ದರ ಹೆಚ್ಚಳವನ್ನು ಖಂಡಿಸಿ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಬೆಳಗಾವಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಪಂಚ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ವಿನಯ್ ನವಲಗಟ್ಟಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಎಂ, ಜಿ ರಾಜಾ, ಸಲೀಂ, ಮನ್ಸೂರ್ ಅಲಿ ಅತ್ತಾರ್, ಲಲಿತಾ ಮಾನೆ, ರೋಹಿಣಿ, ಜಯಶ್ರೀ ಮಾಳಿಗೆ, ಕಸ್ತೂರಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರ ತಕ್ಷಣವೇ ಅನಿಲ ದರ ಹೆಚ್ಚಳ ಹಿಂಪಡೆಯಬೇಕು ಎಂದು ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದರು. ಏನು ಈ ಕೇಂದ್ರ ಸರ್ಕಾರದ ನೀತಿಯ ಪರವಾಗಿ ಎಲ್ಪಿಜಿ ಸಿಲಿಂಡರ್ ಗ್ಯಾಸ್ಗಳನ್ನ ಬೆಲೆಯನ್ನು ಗಗನಕ್ಕೇರಿಸಿದ್ದಾರೆ. ಅದನ್ನ ವಿರೋಧಿಸಿ ಇವತ್ತು ಇದೊಂದು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯವರು ಎಲ್ಲ ಜಿಲ್ಲೆಗಳಲ್ಲಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಒಂದು ಕೆಪಿಸಿಸಿಯ ನಿರ್ದೇಶನ ಪರವಾಗಿ ನಗರ ಹಾಗೂ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಪರವಾಗಿ ಇವತ್ತು ನಾವು ಬೆಳಗಾವಿಯಲ್ಲಿ ಪ್ರಕಟಣೆಯನ್ನ ಹಮ್ಮಿಕೊಂಡಿದ್ದೆವು. ನಿನ್ನೆನೆ ಅವರು ಹೇಳಿದ್ರಿಂದ ಒಂದೇ ದಿವಸ ಕರೆಸ್ಕೊಂಡು ಈಗಾಗಲೇ ಪ್ರಕಟಣೆ ಮುಗಿಸಿದ್ದೀವಿ. ಬೆಲೆ ಏರಿಕೆಯಿಂದ ಯಾವ ರೀತಿ ಜನಸಾಮಾನ್ಯರ ಪರಿಣಾಮ ಆಗಿದೆ, ಯಾವ ರೀತಿಯಾದ ಫಲಿತಾಂಶ ಬರ್ತಾ ಇದೆ, ಅಡಿಗೆ ಅನಿಲ ಏರಿದ್ರಿಂದ ಬಹುತೇಕ ಎಲ್ಲ ಪರಿಣಾಮ ಜನಸಾಮಾನ್ಯರ ಜನಜೀವನ ಹಿಡ್ಕೊಂಡು ಪಟೇಲ್ ಉದ್ಯಮಿಗಳು ಹಿಡ್ಕೊಂಡು, ಅದೇ ರೀತಿ ವಿದ್ಯಾರ್ಥಿಗಳು, ಪ್ರವಾಸಿಗರು, ಕೂಲಿ ಕಾರ್ಮಿಕರು, ಯಾರು ಅವಲಂಬಿತರಿದ್ರು ಎಲ್ಲರಿಗೂ ಸಹ ಇದು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಮೊದಲೇ ಒಂದು ಕೇಂದ್ರ ಸರ್ಕಾರದ ನೀತಿ, ಕೇಂದ್ರ ಸರ್ಕಾರದ ವಿದೇಶಿ ನೀತಿ ಏನಿದೆ, ವಿದೇಶಿ ನೀತಿಯ ಪರಿಣಾಮವಾಗಿ ಯಾವ ರೀತಿ ಅವ್ರಿಗೆ ಯಾರನ್ನ ಬೆಂಬಲಿಸಬೇಕು, ಯಾವ ರೀತಿ ದೇಶಕ್ಕೆ ಅವರ ಬೆಂಬಲದಲ್ಲಿರೋದ್ರಿಂದ ದುಷ್ಪರಿಣಾಮ ಅನುಭವಿಸಬೇಕಾಗಿದೆ. ರಷ್ಯಾದ ಬಗ್ಗೆ ಮೊದಲನೇ ರಷ್ಯಾದಿಂದ ತರಿಸ್ಕೊಳ್ತಾ ಇತ್ತು. ಅಮೆರಿಕಾದವರ ಒಂದು ಪ್ರೆಷರ್ ಏನು ಟ್ರಂಪ್ ಪ್ರೆಷರ್ ಹಾಕಿದ್ರು, ಆ ಪ್ರೆಷರ್ ಮನದ ನಮ್ಮ ಪ್ರಧಾನಿಯವರು ಏನು ವಿಶ್ವದ ಬೇರೆ ಬೇರೆ ದೇಶದ ನಾಯಕರ ಮಾತಿ ಮನ್ನಣೆಯನ್ನು ಪಟ್ಟು ಯಾವ ರೀತಿ ಮಾಡ್ತಾ ಇದ್ರು, ಅವ್ರಿಗೆ ಗೊತ್ತ ಯಾವ ಪ್ರೆಷರ್ದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆ ಪರಿಣಾಮವಾಗಿ ಆ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ಳೋದು ನಿಲ್ಲಿಸಿ ಅಲ್ಲಿ ಸಬ್ಸಿಡಿ ರೇಟ್ ನಲ್ಲಿ ಸಿಗ್ತಾ ಇತ್ತು, ಅದನ್ನು ಬಿಟ್ಟು ಮತ್ತೆ ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಯುದ್ಧ ನಡೆದಿರೋದ್ರಿಂದ ಅಲ್ಲಿ ಬಂದ್ ಆಯ್ತು. ಈಗ ಅವ್ರದ್ದು ಇಲ್ಲ, ಇವರು ಇಲ್ಲ. ಈಗ ರಷ್ಯಾದವ್ರು ಸಹ ಈಗ ಸಬ್ಸಿಡಿ ರೇಟ್ ನಲ್ಲಿ ಈಗ ಅದನ್ನ ಅವರು ಬಂದ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ನೀತಿಯ ಖಂಡಿಸಿ ಏನು ಒಂದು ನೀತಿ ಕೇಂದ್ರ ಸರ್ಕಾರ ನೀತಿ ಇದೆ, ಆ ಎಲ್ಲ ನೀತಿಯನ್ನ ಹಾಗೂ ಈ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷ ಇವತ್ತು ಬೀದಿಗಳು ಹೋರಾಟ ಮಾಡ್ತಾರೆ. ಸರ್, ಇವಾಗ